ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮ್ಯೂಸಿಕ್ ಲವರ್ ಚೇತುಮಾರಿ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಂದು 66 ವಿಡಿಯೋ. ಸೊ ಇವತ್ತೇನಂತಂದ್ರೆ ನನ್ನ ಹತ್ರ ಇರುವ ಸಾರಿಗಳೊಳಗೆ ಅತಿ ಕಾಸ್ಟ್ಲಿ ಆದ ಸಾರಿ ಅಂತಂದ್ರೆ ಸೊ ಇದು ನೋಡ್ರಿ. ಸೊ ಇದು ನನ್ನ ಮದುವೆ ಸೀರೆ, ಸೊ ಮಡಿ ಸೀರೆ ಅಂತ ಹೇಳ್ತಾರಲ್ಲ, ಸೊ ಇದು ಸೊ ಎಲ್ಲ ಸೀರೆಗಳೊಳಗೆ ಕಾಸ್ಟ್ಲಿ ಆದ ಸೀರೆ ಅಂದ್ರೆ ಇದು ನನ್ನ ಹತ್ರ ಇರೋದು. ಕಾಸ್ಟ್ಲಿ ಅಂದ್ರೆ ನಾನು ಹೇಳ್ತೀನಿ ನೆಕ್ಸ್ಟ್ ಎಷ್ಟು ಅಂತ ಹೇಳಿ. ಸೊ ಮದುವೆ ಸೀರೆ ಅಂತಂದ್ರೆ ಯಾರಿಗೆಲ್ಲ ಇಷ್ಟ ಇರಲ್ಲ, ಸೊ ನನಗಂತೂ ಜಾಸ್ತಿನೇ ಇಷ್ಟ ಇದೆ. ಸೊ ಇನ್ನು ನೆಕ್ಸ್ಟ್ ನನ್ನ ಮಗಳು ಇದನ್ನ ತಟ್ಕೋಬೇಕನ್ನೋ ಆಸೆ ಐತೆ ನನಗೆ. ಸೊ ಆಕಿಗೆ ಈ ಸೀರೆನ ಉಡಿಸ್ಬೇಕು ನಾನು ಒಂದಿನ. ಸೊ ಅಂದ್ಕೊಂಡು ನಮ್ಮ ಜಾನು ಯಾವಾಗ ಜಲ್ದಿ ದೊಡ್ಡಗಾಗ್ತಾ ಅಂತ ಯೋಚನೆ ಮಾಡಾಕತ್ತೀನಿ ನಾನಂತರೂ. ಸೊ ಎಲ್ಲ ತಾಯಂದ್ರಿಗೆ ಅದೇ ಇರ್ತೈತಿ, ಸೊ ಎಲ್ಲ ಮಕ್ಳಿಗೆ ಸಕ್ರೆ ಅದೇ ಇರ್ತೈತಿ. ನಮ್ಮ ಅವ್ವನ ಸೀರೆ ಉಟ್ಕೋಬೇಕು, ನಮಗೂ ಅದೇ ಇರ್ತೈತೆ ತಾಯಿಗಳಿಗೆ. ಸೊ ನನ್ನ ಸೀರೆನ ನನ್ನ ಮಗಳಿಗೆ ಕೊಡಬೇಕು, ಈ ಥರ ಎಲ್ಲ ಇರ್ತೈತಿ. ಸೊ ಇದ್ರ ಜೊತೆಗೆ ಬ್ಲೌಸ್. ಸೊ ಇದು ಹೊಲಿಯೋಕೆ ಜಾಸ್ತಿನ ದುಡ್ಡು ತೊಗೋತಿದ್ರು, ಏನಿಲ್ಲ ಅಂದರೂ ಒಂದು 3000 ತೊಗೋತಿದ್ರು ಅಂತ. ಆದ್ರೆ ನಮ್ಮನ್ನ ಸಂಕ್ಷಿಪ್ತವಾಗಿ ನಮ್ಮ ಅವ್ವನ ಹೊಲಕ್ಕೆ ಬಿಟ್ಟಾಳ. ಸೊ ಹಂಗಾಗಿ ಇದಕ್ಕೆ ಜಾಸ್ತಿ ಏನಿಲ್ಲ ಅಂತಂದರೆ ಇದು ಸ್ಟೋನ್ ಆಯಿತು, ಎಲ್ಲ ಆಯಿತು, ಎಲ್ಲ ಸೇರಿಸಿ ಇದಕ್ಕೇನಿಲ್ಲ ಅಂದರೂ ಮಿನಿಮಮ್ ಒಂದು 1500 ಇದು ಐತಿ ಅಂತ ಹೇಳಿದ್ರೆ. ಸೊ ಹಳ್ಳಿಗಳೊಳಗೆ ಜಾಸ್ತಿ ಏನು ತೊಗೊಳಂಗಿಲ್ಲ. ಸೊ ಸಿಟಿ ಲೆವೆಲ್ಗಾದ್ರೆ ಇದು 1500 ರೂಪಾಯಿ ಬ್ಲೌಸ್ ಐತಿ. ಸೊ ಹಂಗೆ ಸೊ ಇದನ್ನೆಲ್ಲ ನೋಡಿದ್ರೆ ನನಗೆ ಈ ಸೀರೆನ ನೋಡಿದ್ರೆ ಸೊ ಡಾರ್ಲಿಂಗ್ ಮದುವೆ ಆದಾಗ ನಾನು ಹೆಂಗಿದ್ನಿ ಅದೆಲ್ಲ ನೆನಪಾಗ್ಬಿಟ್ಟೈತಿ. ಸೊ ನಾನು ಸಕ್ರೆ ಹೋಗಿದ್ನಿ ಸೀರೆ ತೊಗೊಳಕ್ಕೆ. ಸೊ ಅವರು ಬಂದಿದ್ರು. ಮದುವೆ ಸಂತೆ ಅಂದಿಂದ ಹೆಣ್ಮಕ್ಳು ಹೋಗ್ತಿರಂಗಿಲ್ಲ. ಸೊ ಆದ್ರೆ ನಾ ಹೋಗಿದ್ನಿ. ನಾನು ಹೋಗಿ ನನಗೆ ಇಷ್ಟ ಆಗೋವಂಥ ಸೀರೆನ ಸೆಲೆಕ್ಟ್ ಮಾಡ್ಕೋಬೇಕಂತ ಹೋಗಿದ್ನಿ. ಬಟ್ ಅಲ್ಲಿ ಸೀರೆಗಳೊಳಗೆ ವೆರೈಟಿ ಸೀರೆಗಳು ಇರ್ತಾವೆ, ಜಾಸ್ತಿ ಕಾಸ್ಟ್ಲಿ, ಅಗ್ದಿ ಕಮ್ಮಿ, ಈ ಥರ ಎಲ್ಲ ಇರ್ತಾವೆ. ಸೊ ಅದ್ರೊಳಗೆ ನಾನು ಇದನ್ನು ಹೇಳಂತಲೇ ಮೊದಲು ಎಷ್ಟು ಮಿನಿಮಮ್ ಏನಿಲ್ಲ ಅಂದರೂ 15,000 ರೂಪಾಯಿ ತನಕ ಸೀರಿದ್ದು ಆ ಅಂಗಡಿಯೊಳಗೆ. ಸೊ ನನಗೆ ಅಷ್ಟೊಂದೇನು ಬೇಡ ಪಾಪ, ಬೇಡ ಅಂತ ಅನ್ನಿಸ್ತು. ಇವ್ರು ರೊಕ್ಕ ಖರ್ಚು ಮಾಡ್ಸೋಕೆ ನನಗೆ ಇಷ್ಟನೇ ಇದ್ದಿದ್ದಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ. ಸೊ ಹಾಗಾಗಿ ನಾನು ನೆಕ್ಸ್ಟ್ ನಮ್ಮ ಊರಿನ ಹಿರಿಯರೆಲ್ಲ ಬಂದಿದ್ರು ನಮ್ಮ ಜೊತೆಗೆ. ಸೊ ಅವರೆಲ್ಲ ಹೇಳಿದ್ರು ಸೆಲೆಕ್ಟ್ ಮಾಡೋಕೆ, ನನಗೆ ಹೇಳಿದ್ರು. ಸೊ ಇರಲಿ, ಕಮ್ಮಿ ರೇಟಿಂದ ಇರಲಿ ಅಂತ ಅಂದೆ. ಸೊ ಅವರು ಅಂಗಡಿಯವರು ಇದನ್ನು ತೆಗೆದು ತೋರಿಸಿದಾಗ ಇರಲಿ ಅಂತಂದೆ. ಸೊ ಇದಕ್ಕೆ ರೇಟ್ ಬಂದುಬಿಟ್ಟು 3000 ರೂಪಾಯಿ. ಸೊ ನನ್ನ ಹತ್ರ ಇರೋ ಕಾಸ್ಟ್ಲಿ ಸ್ಯಾರಿ ಒಳಗಿದ್ದು ಕಾಸ್ಟ್ಲಿ ನೋಡಿರಿ. ಏನಂದ್ರೆ ಕಾಸ್ಟ್ಲಿ ಅಂತ ತೊಡ್ತೀವಿ ಇಂಥದ್ದು ತೊಡ್ತೀವಿ ಅಂತ ಅನ್ನೋದಕ್ಕಿಂತ ಸೊ ಒಂದು ಇಷ್ಟಪಟ್ಟರು ಕೊಡಿಸೋ ಸೀರೆ ಆಗಲಿ, ಇಷ್ಟಪಟ್ಟು ತೊಗೊಳ್ಳೋ ಸೀರೆ ಆಗಲಿ, ಅದಕ್ಕೆ ಸ್ವಲ್ಪ ಕಮ್ಮಿ ರೇಟಿಂದ ಇದ್ರೂ ಅದಕ್ಕೆ ನಾವು ಅದನ್ನು ಜಾಸ್ತಿನ ಇಷ್ಟಪಡ್ತಿರ್ತೀವಿ. ನಮಗೆ ಅದು ಇಷ್ಟ ಆಗಿರ್ತೈತಿ, ಅದಕ್ಕೋಸ್ಕರ ಅದನ್ನು ಜಾಸ್ತಿ ಇಷ್ಟಪಡ್ತಿರ್ತೀವಿ ನಾವು. ಸಾರಿ ಎಷ್ಟು ವ್ಯಾಲ್ಯೂಯಬಲ್ ಐತಿ, ಎಷ್ಟು ಕಾಸ್ಟ್ಲಿ ಐತೆ ಅನ್ನೋದು ಪಾಯಿಂಟ ಅಲ್ಲ. ಸೊ ಯಾರು ಕೊಡಿಸಿದ್ರು ಅದು ನಮ್ಗೆ ಮೆಮೊರಿ ಆಗಿ ಉಳಿತೈತಿ. ಸೊ ನನ್ನ ಗಂಡ ಕೊಡಿಸಿದ ಸೀರೆ ಅಂತಂದ್ರೆ ಮೆಮೊರಿಯಾಗಿ ಉಳಿತೈತೆ ಅಂತೇಳಿ. ಸೊ ಅದಕ್ಕೆ ನಾವು ರೆಸ್ಪೆಕ್ಟ್ ಕೊಡಬೇಕಾಗುತ್ತೆ. ಕೆಲವೊಂದು ಸಲ ರೆಸ್ಪೆಕ್ಟ್ ಕೊಡ್ತಿರಂಗಿಲ್ಲ ಒಬ್ಬೊಬ್ರು, ಎಷ್ಟು ಕಾಸ್ಟ್ಲಿ ಸೀರೆ ಐತಂದ್ರು. ಸೊ ನನಗೆ ಇದು ಇಷ್ಟ ಆಯ್ತು. ಮದ್ವೆ ಸೀರೆ ಒಳಗೆ ಮಡಿ ಸೀರೆ ಅಂತಂದ್ರೆ ಒಂದು ಸಲ ಯೂಸ್ ಮಾಡಿದ್ರೆ ಮತ್ತೊಮ್ಮೆ ಹಾಕ್ಕೊಳಕ್ಕೆ ಆಗೋದೇ ಇಲ್ಲ ನಮ್ಗೆ. ಸೊ ತೆಗ್ದೇ ಇಟ್ಬಿಡ್ಬೇಕಾಗತ್ತೆ. ಸೊ ಮತ್ತು ಹಂಗೆ ಏನರ ಫಂಕ್ಷನ್ ಆಯ್ತು ಇದ್ರೆ ಹಾಕೋಬೋದು ಅಷ್ಟು, ಭಾಳ ತೊಟ್ಕೊಳಕ್ಕೆ ಆಗೋದಿಲ್ಲ ಈ ಮಡಿ ಸೀರೆ ಅದು. ಸೊ ಅದು ಹಾಗಾಗಿ ನಾನು ಕಾಸ್ಟ್ಲಿ ಸೀರೆ ಬೇಡ, ಒಮ್ಮೆ ಉಟ್ರೆ ಆಯ್ತು, ಯಾವಾಗಾದ್ರೂ ಒಮ್ಮೆ ತೊಡೋದಕ್ಕೋಸ್ಕರ ಇಷ್ಟ್ಯಾಕೆ ರೊಕ್ಕ ಖರ್ಚು ಮಾಡಿದೆ ಅಂತ ಇಷ್ಟೆಲ್ಲ ಯೋಚನೆ ಮಾಡಿದ್ನಿ. ಸೊ ಹಂಗೆ ಸೊ ನೋಡ್ಬೋದು ಇದನ್ನು. ಸೊ ಇನ್ನು ನಂದು ಹೆಂಗೈತಿ. ಸೊ ನನ್ನ ಗಂಡಂದು ಕೋಟ್ ಮತ್ತು ಅದು ವೈಟ್ ಡ್ರೆಸ್ ಎಲ್ಲ ಕೋಟ್ ಐತಿ. ಸೊ ಹಂಗೆ ಮತ್ತು ವೈಟ್ ಡ್ರೆಸ್ ಇದ್ರೆ ಅವ ಹಾಕಿ ತೊಟ್ಬಿಟ್ಟಾನ ಈಗ. ಸೊ ನನಗೆ ಆಸೆ ಇತ್ತು ನಮ್ಮ ಆ್ಯನಿವರ್ಸರಿಗಾರ ಈಗ ಈ ಥರ ಇಟ್ಕೋಬೇಕು, ನಮ್ಮ ಮಗಳ ಜೊತೆ ಫೋಟೋ ತಕ್ಕೋಬೇಕಂತ ಹಿಂಗಿತ್ತು. ಸೊ ಆ್ಯನಿವರ್ಸರಿ 2 ವರ್ಷ ಇದ್ದರು ನಾನು ಅಲ್ಲೇ ಇದ್ನಿ. ಸೊ ಹಂಗಾಗಿ ಏನು ತೊಡೋಕ್ಕಾಗಿಲ್ಲ. ಸೊ ನೆಕ್ಸ್ಟ್ ಇಯರ್ ಆದರೂ ನೋಡಬೇಕು, ಆ್ಯನಿವರ್ಸರಿ 3ನೇ ವರ್ಷದ ಆ್ಯನಿವರ್ಸರಿಗಾದರೂ ಈ ಥರ ತೊಡಬೇಕಂತ ಆಸೆ ಐತಿ. ಸೊ ಅವ್ರು ಏನಂತಾರೋ ಅರ್ಧ ಆಗಿರ್ತೈತಿ. ಸೊ ಹಂಗಾಗಿ
ಯೋಚನೆ ಮಾಡಬೇಕು. ಸೀರೆ ಅಂತಂದ್ರೆ ಜಾಸ್ತಿ ಎಲ್ಲರಿಗೂ ನೆನಪಾಗೋದು ಒಂದು ಹಾಡು. ಸೊ ತಂದೆ ಕೊಡಿಸೋ ಸೀರೆ ಅಂಥೇಳಿ. ಸೊ ನಾ ಅದನ್ನು ಹಾಡ್ಬೇಕಂತ ಮಾಡೀನಿ ಈಗ. ತಂದೆ ಕೊಡಿಸೋ ಸೀರೆ ಮದುವೆಯಾಗೋವರೆಗೆ, ತಾಯಿ ಕೊಡಿಸೋ ಸೀರೆ ತಾಯಿಯಾಗೋವರೆಗೆ, ಬಂದು ಕೊಡಿಸೋ ಸೀರೆ ಬಣ್ಣ ಹೋಗೋವರೆಗೆ, ಗಂಡ ಕೊಡಿಸೋ ಸೀರೆ ಕುಂಕುಮ ಇರುವವರೆಗೆ, ಹೆಣ್ಣಿನ ಜನುಮ ಕಳೆಯುವವರೆಗೆ, ಮಣ್ಣಿನ ಮಮತೆ ತೊರೆಯುವವರೆಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಇಷ್ಟೊತ್ತನ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು. ಬಾಯ್ ಬಾಯ್.